ಈ ಪ್ರಕೃತಿಯ ಸೌಂದರ್ಯ ಏನಂದ್ರೆ ಜೀವನದಲ್ಲಿ ಏನೆಲ್ಲ ಸದ್ಯಕ್ಕೆ ಏನೆಲ್ಲ ಪರಿಸ್ಥಿತಿ ಅದೆಲ್ಲ ಯಾವುದೇ ಪರಿಸ್ಥಿತಿ ಇರಲಿ, ಒಂದು ಕ್ಷಣಕ್ಕೆ ಅವೆಲ್ಲ ಪರಿಸ್ಥಿತಿಗಳನ್ನು ಮರೆಸಿ ಏನು ಮಾಡ್ತದೆ, ಒಂದು ಕ್ಷಣಕ್ಕೆ ಯಾವುದೇ ವಿಚಾರ, ಯಾವುದೇ ಪರಿಸ್ಥಿತಿ, ಯಾವುದೇ ಟೆನ್ಷನ್ನ, ಯಾವುದೇ ದುಗುಡತೆ, ಯಾವುದೇ ಮನಸ್ತಾಪ ಏನೂ ಇರಲಾರ್ದಂಥ ಸ್ಥಿತಿ ಒಂದು ಕ್ಷಣಕ್ಕೆ ಹೋಯ್ತದೆ. ಬಟ್ ಆ ಕ್ಷಣ ಪರ್ಮನೆಂಟ್ ಅಲ್ಲ, ಸದ್ಯಕ್ಕೆ ಅಂದ್ರೆ ಆ ಸ್ಥಿತಿ ಹೋಯ್ತದ, ಅದು ಪ್ರಕೃತಿ. ಮತ್ತು ನೀವು ಮತ್ತೆ ಮನೆಗೆ ಹೋದ್ರೆ ಅಂದ್ರೆ, ಇಲ್ಲ ಮತ್ತು ನಿಮ್ಮ ಕೆಲಸಕ್ಕೆ ಎಲ್ಲಿ ಹೋದ್ರೆ ಅಂದ್ರೆ ಬ್ಯಾಕ್ ಟು ಆ್ಯಸ್ ನಾರ್ಮಲ್ ಅಂದ್ರೆ ಮತ್ತು ಅವೇ ಟೆನ್ಷನ್, ಅವ ಪರಿಸ್ಥಿತಿ ಪ್ರಕೃತಿ ಸೊಬಗು ಏನಂದ್ರೆ, ಏನೆಲ್ಲ ಪರಿಸ್ಥಿತಿ ಇರಲಿ, ಯಾವುದೇ ಪರಿಸ್ಥಿತಿ ಇರಲಿ, ಒಂದು ಕ್ಷಣಕ್ಕಾದರೂ ಜೀವನ ಅಷ್ಟೇನು ಕಠಿಣ ಅಲ್ಲ ಅಂತ ಅನಿಸ್ತದೆ. ಅದು ಪರಿಸ್ಥಿತಿ, ಅದು ಪ್ರಕೃತಿ ತಾನಾಗೆ ಮಾಡೋದು. ಇದು ಭಾಳ ಜನಕ್ಕೆ ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಬಿಡ್ಸೋ ಗೊತ್ತಿಲ್ಲ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದೀಸ್ ಥಿಂಗ್ಸ್ ವಿಚ್ ಮೇಕ್ಸ್ ಬೆಟರ್ ಯು ಇನ್ ಲೈಫ್, ರೈಟ್? ಇದು ಪ್ರಕೃತಿಯ ಸೊಬಗು. ನಾವೇನು ಮೈಂಡ್ ರಿಫ್ರೆಶ್ ಆಗ್ಲಿಕ್ಕೆ, ರಿಲ್ಯಾಕ್ಸ್ ಆಗ್ಲಿಕ್ಕೆ ನಾವೇನು ಎಲ್ಲಿ ಟೂರಿಗೆ ಹೋಗ್ಬೇಕತ್ತಿಲ್ಲ. ಇಂಥ ಹೊಲ್ದಾಗ ಬಂದ್ರೂ ಮೈಂಡ್ ರಿಲ್ಯಾಕ್ಸ್ ಆಗ್ತದೆ. ಯಾಕಂದ್ರೆ ಇಲ್ಲಿ ನೋಡಾಗ ಪ್ರಕೃತಿ ಇದ್ರೊಳಗೆ ನಾವು ಹೊಲ್ದಾಗ ಏನೇನು ಎಷ್ಟೆಲ್ಲ ಥರ ಬೆಳೆಗಳವ, ಹಲವಾರು ಗಿಡ ಗಂಟಿ ಅವು ಇದು ಏನು ಮಾಡಿಸ್ತೋ ಒಂದು ಕ್ಷಣಕ್ಕೆ ಜೀವನದಲ್ಲಿ ಏನೇನೋ ಪರಿಸ್ಥಿತಿ ಇದ್ರೂ ನಮ್ಮನ್ನು ಇಷ್ಟು ಶಕ್ತಿವಂತನಾಗಿ ನಮ್ಮ ಆತ್ಮಸ್ಥೈರ್ಯ ಇಟ್ಟು ಬೆಳೆಸ್ತದಲ್ಲ. ಜೀವನದಾಗ ಏನೇ ಬರಲಿ, ಯಾವುದೇ ಪರಿಸ್ಥಿತಿ ಬರಲಿ, ಯಾವುದೇ ಕಠಿಣ ಏನೇ ಇರ್ಲಿಕ್ಕೆ ಅದು ಎದುರಿಸ್ತೀನಪ್ಪ ಅನ್ನೋದು ಧೈರ್ಯ ಬರ್ತದೆ. ಏನು ಬರಲಿ ಅನ್ನೋದು ಧೈರ್ಯ ಬರ್ತದೆ. ನಾವು ಯಾವುದು ಈ ಸದ್ದ ನಮ್ಮ ನೋಡ್ರಿ ಹೊಲ ಬಂದಿದ್ದ ಜಾಗನಾಗ ಬರ್ತೇವೆ, ಹೌದಾ? ನಾವು ಚಂತನ ಬರ್ಲೋಡು ಅಂಥ ಜಾಗನಾಗ ಹೋದೆವಂದ್ರೆ ನಮ್ಮ ಮೈಂಡ್ ಏನಾಗ್ತದೆ, ರಿಲ್ಯಾಕ್ಸ್ ಆಗಿರ್ತದೆ ಅಲ್ಲಿ ಒಂದು ಕ್ಷಣಕ್ಕೆ. ಫಾರ್ ಎಕ್ಸಾಂಪಲ್, ನಾ ಡೈಲಿ ಹೊಲಕ್ಕೆ ಬರ್ತೇನೆ, ಡೈಲಿ ಬರಲ್ಲ ಅಂದ್ರೆ ಹೊಲಕ್ಕೆ ಬರ್ತೀನಿ. ಹೊಲಕ್ಕೆ ಬಂದಾಗ ಏನಾಗ್ತದೆ, ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗ್ತದೆ. ಯಾಕಂದ್ರೆ ಎಲ್ಲರೂ ಒಂದು ರೇಸ್ನಾಗಾರ, ದ್ಯಾಟ್ ಈಸ್ ಕಾಲ್ಡ್ ರ್ಯಾಟ್ ರೇಸ್. ನಾವು ಅದ್ರಾಗ ಸೇರಿದೆವು. ಆದ್ರೆ ನಾ ಭಾಳ ಜಲ್ದಿ ಹೊರಗೆ ಆಲ್ರೆಡಿ ನಾ ಬರ್ತೀನಿ, ಅದೇನಿಲ್ಲ. ಬಟ್ ಒಂದು ವೇಳೆ ನಾವು ಎಲ್ಲ ಟೂರಿಗೆ ಹೋದೆವು ಅಂದ್ರೆ, ಯಾವ್ದಾರ ಒಂದು ಗುಡ್ಡ ಏರ್ದೇವೆ, ಒಂದು ಘಾಟ್ ಏರ್ದೇವೆ, ಏರ್ದೇವೆ ಅಂದ್ರೆ ಇಳಿದ ಬಳಿಕ ಆ ಖುಷಿ ಇರ್ತದಲ್ಲ, ಆ ಕ್ಷಣಕ್ಕೆ ಇರ್ತದೆ. ಅದು ಸ್ವಲ್ಪ ಹೊತ್ತು ಐತಂದ್ರೆ ಮತ್ತೆ ಅದನ್ನು ಹೋಗ್ಬಿಡ್ತದೆ. ಬಟ್ ಆ ಕ್ಷಣದಾಗ ಏನಿರ್ತದಲ್ಲ, ಆ ಕ್ಷಣದಾಗ ನಮ್ಮನ್ನು ನಾವು ಪ್ರಶ್ನೆ ಹೋಗ್ಬೇಕು, ಜೀವನ ಏನು ಕಠಿಣ ಅನ್ನಿಸ್ಲಿಕ್ಕತ್ತದ, ಏನು ಅನಿಸುತ್ತೆ ನಿಮ್ಗೆ? ಯಾವ ಥರ ಕ್ವಶನ್ ಅದರಿಂದ ನಮ್ಮ ಅಂಜಿಕೆ ಅದಲ್ಲ. ಇದು ಅದನ್ನು ಏನಾಗ್ತದೋ, ಏನು ಸುದ್ದೋ, ಅವ್ರು ಹೋದ್ರೆ ಏನಾಗ್ತದೆ, ಇವ್ರು ಹೋದ್ರೆ ಏನಾಗ್ತದೆ, ಇದು ಐತಂದ್ರೆ ಹೆಂಗೆ, ಅದು ಐತಂದ್ರೆ ಹೆಂಗೆ. ಜೀವನದಲ್ಲಿ ಕೆಲವೊಂದು ಭಯಗಳಿರ್ತಾವೆ, ಮನಸ್ಸಿನಾಗ ಭಯ ಇರ್ತದೆ, ಇದು ಇರ್ತದೆ. ಅದು ಸತ್ಯದ, ಅದು ಆಗಬಹುದು. ಅದರಿಂದ ನಾವು ಅಂಜಲ್ಕತ್ತೀವ ಅಂದ್ರೆ ಸತ್ಯದ ಜೀವನ, ಸತ್ಯಕ್ಕೆಂದು ಅಂಜಬಾರ್ದು ಆಗ್ತದೆ. ಯಾಕಂದ್ರೆ ಅದು ಆಗ್ತದ ಗೊತ್ತದ, ಹೌದಲ್ಲ? ಅಂಥ ಪ್ರಶ್ನೆಗಳನ್ನ ನಮ್ಮನ್ನು ನಾವು ಕೇಳ್ಕೊಂಡಾಗ ಮೈಂಡ್ ಅಂಥ ಟೈಮಿಗೆ ವರ್ಕ್ ಮಾಡ್ತದೆ ಚೆಂದಾಗಿ. ಇಂಥ ವಿಚಾರದಾಗ ನೀವು ಇಲ್ಲ ಭಾಳ ಗುಂಜು ಇದ್ದಾಳಿಗೆ ಇಂಥ ಪ್ರಶ್ನೆ ಕೇಳ್ಕೊತ ಕೂತ್ರೆ ಆನ್ಸರ ಸರಿಯಾಗಿ ಸಿಗಲ್ಲ ಅನ್ನಿಸ್ತದೆ. ಸಿಗ್ತದೆ ಅಲ್ಲಿನೂ ಕೆಲವೊಬ್ರಿಗೆ. ಆದ್ರೆ ಅದೊಂದು ಅಂಥ ಲೆವೆಲಕ್ಕೆ ಆ ವ್ಯಕ್ತಿ ಹೋಗಿದ್ದಂದ್ರೆ, ಪ್ರಾಕ್ಟೀಸ್ ಒಂದು ಆ ಥರ ಇತ್ತಂದ್ರೆ ಅವನಿಗೆ ಈಜಿ ಆಗ್ತದೆ. ಬಟ್ ಹೊಸ್ದಾಗಿ ಯಾರು ಸ್ಟಾರ್ಟ್ ಮಾಡೋರು ಇದ್ರಂದ್ರೆ ಖುಷಿ ಅಂದ್ರೆ ಮನುಷ್ಯಂದು ಈಗ ಟೆನ್ಷನ್ನೂ ಇಲ್ಲ, ಈಗ ಇದೂ ಇಲ್ಲ, ಈಗ ಅಷ್ಟು ಖುಷಿನೂ ಇಲ್ಲ, ಟೆನ್ಷನ್ನೂ ಇಲ್ಲ ಅನ್ನೋದಂತ ಯಾವ್ದು ಪೀಕ್ ಟೈಮ್ ಇರ್ತದಲ್ಲ, ಅಂಥ ಟೈಮ್ನಾಗ ಇಂಥವು ಕ್ವಶನ್ ಕೇಳ್ಬೇಕು ನಮ್ಮನ್ನು ನಾವೇ. ಅವಾಗ ಏನರ ಆನ್ಸರ್ ಸಿಗೋ ಸಾಧ್ಯತೆ ಇರ್ತದೆ. ಅದನ್ನು ಮೆಮ್ರಿ ಥ್ರೂನೇ ಸಿಗ್ಬೋದು. ಅಂದ್ರೆ ಸ್ಪಿರಿಚುವಾಲಿಟಿ ಅನ್ನೋದು ಸದ್ಯಕ್ಕೆ ಭಾಳ ಎಲ್ಲರಿಗೂ ಇರಲ್ಲ. ಯಾಕಂದ್ರೆ ಯಾವ ಬೇಸಿಕ್ ನೀಡಿದಿಂದ ಯಾರು ಮ್ಯಾಗ ಬಂದಿರ್ತಲ್ಲ ಅವ್ರಿಗೆ ಸ್ಪಿರಿಚುವಾಲಿಟಿ ಇರ್ತದೆ. ಅದ್ರ ಬಗ್ಗೆ ಭಾಳ ಮಾತಾಡಲ್ಲ, ಯಾಕಂದ್ರೆ ಅದ್ರ ಬಗ್ಗೆ ಭಾಳ ಗೊತ್ತಿಲ್ಲ ನನಗೆ. ಬಟ್ ಇದು ನಾ ಅನುಭವಿಸೇನೆ. ನನ್ನ ಅನುಭವಕ್ಕೆ ಏನು ಬಂದಲ್ಲ ಅದನ್ನು ಹೇಳಕತ್ತೀನಿ. ಎನಿವೆ, ಯು ಕ್ಯಾನ್ ಎಂಜಾಯ್ ದ ಸನ್ರೈಸ್ ಆಫ್ ದ ಮಾರ್ನಿಂಗ್. ದಿಖಾತಾ ಹೂಂ. ಸಗರಿ ಸನಿ 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 ಸಾನಿ ದ ಪ ಮಗರಿ ಸನಿ ದ ಪ ಗರಿ ಸನಿ ದ ಪ. ಬಾಯ್.